ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ DSA ಬೇಸಿಕ್ ಪ್ರಾಬ್ಲಮ್ಸಲ್ಲಿ ಪ್ರಾಬ್ಲಮ್ 4ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ 4 ಏನಪ್ಪ ಅಂದರೆ ಅರೇ ಸರ್ಚ್. ಸೊ ಅರೇ ಸರ್ಚ್ ಅಂದರೆ ಒಂದು ಅರೇ ಕೊಟ್ಟಿರ್ತಾರೆ, ಆ ಅರೇ ಜೊತೆ ಒಂದು ಎಲಿಮೆಂಟ್ನ ಕೊಟ್ಟಿರ್ತಾರೆ. ಆ ಕೊಟ್ಟಿರೋ ಎಲಿಮೆಂಟು ಅರೇಯಲ್ಲಿ ಪ್ರೆಸೆಂಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಯಾವ ರೀತಿ ಚೆಕ್ ಮಾಡ್ತೀವಿ? ಅರೇಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಜೊತೆ ಕೂಡ ಕೊಟ್ಟಿರೋ ಎಲಿಮೆಂಟ್ನ ಕಂಪೇರ್ ಮಾಡ್ತಾ ಹೋಗ್ತೀವಿ. ಒಂದು ವೇಳೆ ಪ್ರೆಸೆಂಟ್ ಇದ್ದರೆ ಆ ಒಂದು ಪ್ರೆಸೆಂಟ್ ಇರುತ್ತಲ್ಲ ಎಲಿಮೆಂಟು, ಅದ್ರ ಇಂಡೆಕ್ಸ್ನ ರಿಟರ್ನ್ ಮಾಡ್ತೀವಿ. ಇಲ್ಲ ಅಂದರೆ ಅದರ -1ನ ರಿಟರ್ನ್ ಮಾಡ್ತೀವಿ. ಪ್ರೆಸೆಂಟ್ ಇದ್ರೆ ಅದರ ಇಂಡೆಕ್ಸು, ಇಲ್ಲಾಂದರೆ -1ನ ರಿಟರ್ನ್ ಮಾಡ್ತೀವಿ. ಸೊ ನಾವು ಪ್ರತಿಯೊಂದು ಎಲಿಮೆಂಟ್ ಜೊತೆನೂ ಕಂಪೇರ್ ಮಾಡಬೇಕಾದ್ರೆ ಇಟಿರೇಷನ್ಸ್ ಬರುತ್ತೆ. ಇಟಿರೇಷನ್ಸ್ ಬಂದಾಗ ನಾವು ಯೂಸ್ ಮಾಡಬೇಕಾದ್ರೆ ಫರ್ ಲೂಪ್. ಸೊ ಫರ್ ಲೂಪ್ನ ಯೂಸ್ ಮಾಡಿಕೊಂಡು ಇವೆಲ್ಲ ಕೂಡ ಮಾಡ್ತೀವಿ. ಸೊ ಯಾವಾಗ ನಾವು ಪ್ರತಿಯೊಂದು ಎಲಿಮೆಂಟ್ ಜೊತೆನೂ ಕಂಪೇರ್ ಮಾಡ್ತಾ ಹೋಗ್ತೀವಿ, ಸೊ ಈ ಒಂದು ಪ್ರೋಸೆಸ್ಗೆ ನಾವು ಲೀನಿಯರ್ ಸರ್ಚ್ ಅಂತ ಕರಿತೀವಿ. ಯಾಕಂದರೆ ಪ್ರತಿಯೊಂದು ಎಲಿಮೆಂಟ್ ಜೊತೆನೂ ಕಂಪೇರ್ ಮಾಡ್ತಾ ಹೋಗ್ತೀವಲ್ಲ, ಅಂಟಿಲ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಗಿವೆನ್ ಎಲಿಮೆಂಟ್. ಸೊ ಫಾರ್ ಎಕ್ಸಾಂಪಲ್, ಇಲ್ಲೊಂದು ಪ್ರೋಗ್ರಾಮ್ ಕೊಟ್ಟವ್ರೆ, ಒಂದು ಅರೇ ಕೊಟ್ಟವ್ರೆ. ಅರೇ ಎಲಿಮೆಂಟ್ಸು 1 2 3 4 ಅಂತ ಕೊಟ್ಟವ್ರೆ. ಸೊ ಕೀ ವ್ಯಾಲ್ಯೂ ಬಂದ್ಬಿಟ್ಟು 3 ಕೊಟ್ಟವ್ರೆ. ಈ ಒಂದು ಅರೇಯಲ್ಲಿ 3 ಅನ್ನೋದು ಪ್ರೆಸೆಂಟ್ ಇದೆ. ಸೊ ಫಸ್ಟ್ 1 ಜೊತೆ ಕಂಪೇರ್ ಮಾಡ್ತೀವಿ, ಇಲ್ಲ ಪ್ರೆಸೆಂಟ್ ಇಲ್ಲ, ನಾಟ್ ಮ್ಯಾಚಿಂಗ್. 2 ಜೊತೆ ಕಂಪೇರ್ ಮಾಡ್ತೀವಿ, ಮ್ಯಾಚಿಂಗ್ ಇಲ್ಲ. ಬಟ್ 3 ಜೊತೆ ಕಂಪೇರ್ ಮಾಡಿದಾಗ ಮ್ಯಾಚಿಂಗ್ ಆಯಿತು, ಎಲಿಮೆಂಟ್ ಈಸ್ ಫೌಂಡು. ಸೊ ಇದ್ರ ಇಂಡೆಕ್ಸ್ ಎಷ್ಟೈತೆ? 0 0 ಇದೆ, 1, ಇದು 2. ಸೊ ಇಂಡೆಕ್ಸ್ 2 ಅಲ್ಲಿ 3 ಅನ್ನೋ ಎಲಿಮೆಂಟ್ ಇದೆ. ಸೊ ಅದರಿಂದ ನಾವು ಇಂಡೆಕ್ಸ್ 2ನ ರಿಟರ್ನ್ ಮಾಡ್ತೀವಿ. ಸೊ ರಿಟರ್ನ್ ಇಂಡೆಕ್ಸ್ 2. ಸೊ ಔಟ್ಪುಟ್ ಕೂಡ 2ನೇ. ಒಂದು ವೇಳೆ ಆ ಎಲಿಮೆಂಟ್ ಪ್ರೆಸೆಂಟ್ ಇಲ್ಲ, ಫಾರ್ ಎಕ್ಸಾಂಪಲ್ ನಾನು 5ನ ಕೊಡ್ತೀನಿ ಅನ್ಕೊಳ್ಳಿ ಕೀ ವ್ಯಾಲ್ಯೂ ಆಗಿ, ಆಗ 5 1 ಜೊತೆ ಕಂಪೇರ್ ಆಗುತ್ತೆ, 2 ಜೊತೆ, 3 ಜೊತೆ, 4 ಜೊತೆ. ಸೊ ಈ ಅರೇಯಲ್ಲಿ ಪ್ರೆಸೆಂಟ್ ಇಲ್ಲ, ಆವಾಗ -1ನ ರಿಟರ್ನ್ ಮಾಡುತ್ತೆ. ಸೊ ಇದನ್ನು ಪ್ರೋಗ್ರಾಮಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ, ಸೊ ಇನ್ ದ ಬಿಗಿನಿಂಗ್ ನಾವೇನು ತಗೋಬೇಕು, ನಮ್ಗೇನು ಬೇಕಾಗಿರುತ್ತೆ, ಜಸ್ಟ್ ನಮ್ಗೆ ಬೇಕಾಗಿರೋದು n, ಬಿಕಾಸ್ ಅರೇ ಸೈಜ್ ಗೊತ್ತಿರಬೇಕು. ಸೊ ಇಲ್ಲ ಆ್ಯಕ್ಚುಲಿ ಅರೇ ಸೈಜ್ ಗೊತ್ತು, ಎಷ್ಟಿದೆ, 1 2 3 4. ಸೊ 4 ನಾವು ಯಾವಾಗ ಫರ್ ಲೂಪಲ್ಲಿ 0 to n-1 ತಗೋತೀವಿ. ಸೊ ಆದ್ದರಿಂದ ಸೊ n = 4. ಅದಾದಮೇಲೆ ನಾವು ಒಂದು ಫರ್ ಲೂಪ್ ರನ್ ಮಾಡ್ತೀವಿ. ಈ ಫರ್ ಲೂಪಲ್ಲಿ i ಸ್ಟಾರ್ಟಿಂಗ್ ಫ್ರಮ್ 0 ಇಂದ, ಸೊ ಇವಾಗ i ಅನ್ನೋದು ಸ್ಟಾರ್ಟಿಂಗ್ ಫ್ರಮ್ 0 ಆಗುತ್ತೆ, n ಅನ್ನೋದು ಬಿಕಮ್ಸ್ n-1 ಆಗುತ್ತೆ. ಬಿಕಾಸ್ 0 i ಸ್ಟಾರ್ಟಿಂಗ್ ಫ್ರಮ್ 0 ಅಂದರೆ 0 1 2 3. ಸೊ n ಆ್ಯಕ್ಚುಲಿ 4, ಇಲ್ಲಿ ಬರ್ತಿರೋದು 3 ಬಿಕಾಸ್ ವಿ ಆರ್ ಇನ್ಕ್ಲೂಡಿಂಗ್ 0 ಆಲ್ಸೋ. ಸೊ ಯಾವಾಗ 0ನ ಇನ್ಕ್ಲೂಡ್ ಮಾಡ್ತೀವಿ, n ಅನ್ನೋದು n-1 ಆಗುತ್ತೆ. ಅದಾದಮೇಲೆ ನಾವೇನು ಮಾಡ್ತೀವಿ, ವಿ ಹ್ಯಾವ್ ಟು ಕಂಪೇರ್. ಒಂದು ವೇಳೆ ಇಫ್ ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಲೈಕ್ ಎಫ್ ಐ ಅನ್ನೋದು ಈಕ್ವಲ್ ಟು ಎಕ್ಸ್ ಆದರೆ ರಿಟರ್ನ್ ಐನ ರಿಟರ್ನ್ ಮಾಡ್ತೀವಿ, ಇಲ್ಲ ರಿಟರ್ನ್ -1, ಇಲ್ಲಾಂದರೆ -1ನ ರಿಟರ್ನ್ ಮಾಡ್ತೀವಿ. ಸೊ ಈ ರೀತಿ ನಾವು ಈ ಪ್ರಾಬ್ಲಮ್ನ ಪ್ರೋಗ್ರಾಮ್ ಮೂಲಕ ಸಾಲ್ವ್ ಮಾಡ್ಬೋದು. ಅಂದರೆ ಎಲಿಮೆಂಟ್ ಪ್ರೆಸೆಂಟ್ ಇದ್ದರೆ ಅದ್ರ ಇಂಡೆಕ್ಸು, ಎಲಿಮೆಂಟ್ ಪ್ರೆಸೆಂಟ್ ಇಲ್ಲ ಅಂದರೆ -1ನ ರಿಟರ್ನ್ ಮಾಡಬೇಕು. ಸೊ ಇದು ಆ್ಯಕ್ಚುಲಿ ಲೀನಿಯರ್ ಸರ್ಚ್. ಪ್ರತಿಯೊಂದು ಎಲಿಮೆಂಟ್ ಜೊತೆನೂ ಕಂಪೇರ್ ಮಾಡೋದ್ರಿಂದ ಇದು ಆ್ಯಕ್ಚುಲಿ ಲೀನಿಯರ್ ಸರ್ಚ್ ಅಂತ ಕರಿತೀವಿ. ಯಾಕಂದರೆ ಸೀಕ್ವೆನ್ಸ್ ಆಗಿ ಹೋಗುತ್ತಲ್ಲ ಲೀನಿಯರ್ಲಿ, ಸೊ ಅದರಿಂದ. ಸೊ ಈ ಪ್ರಾಬ್ಲಮ್ನ ಗಿಗ್ಸ್ ಫಾರ್ ಗಿಗ್ಸಲ್ಲಿ ಸಾಲ್ವ್ ಮಾಡೋಣ. ಸೊ ಇನ್ ದ ಬಿಗಿನಿಂಗ್ ನಾವೇನು ತಗೋಬೇಕು, n ಗೊತ್ತಿರಬೇಕು. ಸೊ n = int n which is equal to, ಇಲ್ಲಿ ಸೈಜ್ ಗೊತ್ತಿಲ್ಲ, ಸೊ ಅದಕ್ಕೆ ಅರೇ ಡಾಟ್ ಸೈಜ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀವಿ ಟು ನೋ ದ ಸೈಜು. ಸೈಜ್ ಗೊತ್ತಾಗುತ್ತೆ. ಇವಾಗ ಫರ್ ಲೂಪ್, ಈ ಫರ್ ಲೂಪಲ್ಲಿ ಏನು ಮಾಡ್ತೀವಿ, ಇಂಟ್ i ಸ್ಟಾರ್ಟಿಂಗ್ ಫ್ರಮ್ 0 ಇಂದ i ಶುಡ್ ಬಿ ಲೆಸ್ ದೆನ್ n-1 i ++. ಇದರೊಳಗಡೆ ನಾವು ಕಂಪೇರ್ ಮಾಡ್ತೀವಿ ಅರೇ ಆಫ್ i ಒಂದಲ್ಲಿ ಈಕ್ವಲ್ ಟು x ಆದರೆ ರಿಟರ್ನ್ i ಇಂಡೆಕ್ಸ್ನ ರಿಟರ್ನ್ ಮಾಡುತ್ತೆ, ರಿಟರ್ನ್ i, ಇಲ್ಲಾಂದರೆ ರಿಟರ್ನ್ -1. ಲೆಟ್ಸ್ ಕಂಪೈಲ್. Yes, code successfully completed. Now submit the code.